ರಾಜ್ಯಾಧ್ಯಕ್ಷರಿಗೆ ಬೈದ್ರೆ ಜಿಲ್ಲಾಧ್ಯಕ್ಷರಿಗೆ ಬೈದಂತೆ ಮುಲಾಜೆ ಇಲ್ಲ. ಯತ್ನಾಳ್ರನ್ನ ಪಕ್ಷದಿಂದ ಹೊರಗೆ ಹಾಕಬೇಕು. ಜಿಲ್ಲಾಧ್ಯಕ್ಷರುಗಳ ಸಭೆ ಬಳಿಕ ಸಿಕೆ ರಾಮಮೂರ್ತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಳೆ ಬಿಜೆಪಿ ನಾಯಕರೆಲ್ಲ ಸೇರಿಕೊಂಡು ಮನವಿಯನ್ನ ನೀಡ್ತೇವೆ. ಯತ್ನಾಳ್ ಅವರ ವಿರುದ್ಧ ಕ್ರಮಕ್ಕೆ ಮನವಿಯನ್ನ ಮಾಡ್ತೀವಿ. ಬಿಜೆಪಿ ಜಿಲ್ಲಾಧ್ಯಕ್ಷರುಗಳ ಸಭೆ ಬಳಿಕ ಈ ಹೇಳಿಕೆ ಕೊಟ್ಟಿರುವಂಥದ್ದು ಅರುಣ್ ಕುಮಾರ್ ಪೂಜಾರ್. ಹಾವೇರಿ ಬಿಜೆಪಿ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಪೂಜಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯತ್ನಾಳ್ ಅವರ ವಿರುದ್ಧ ಕ್ರಮಕ್ಕೆ ಮನವಿಯನ್ನು ಮಾಡ್ತೀವಿ ಎನ್ನುವಂಥದ್ದಾಗಿ ಜಿಲ್ಲಾಧ್ಯಕ್ಷರುಗಳು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಎರಡರಲ್ಲಿ ಒಂದಾಗಬೇಕು. ಯತ್ನಾಳ್ ಅವರನ್ನ ಪಕ್ಷದಿಂದ ಹೊರಗೆ ಹಾಕಬೇಕು, ಮುಲಾಜೆ ನೋಡಬಾರ್ದು. ಇದು ನಮ್ಮ ಆಗ್ರಹ ಅಂತೇಳಿ ಜಿಲ್ಲಾಧ್ಯಕ್ಷರುಗಳು ಹೇಳ್ತಾ ಇದ್ದಾರೆ. ಗಮನಿಸ್ತಾ ಇರಬಹುದು, ಯತ್ನಾಳ್ ವಿರುದ್ಧ ಬಿಜೆಪಿಯ ಜಿಲ್ಲಾಧ್ಯಕ್ಷರುಗಳು ಈಗ ಸಮರ ಸಾರಿದ್ದಾರೆ. ಒಂದು ಕಡೆಯಲ್ಲಿ ಯತ್ನಾಳ್ ಬಣ ಹೈಕಮಾಂಡ್ ಭೇಟಿಯಾಗಿ ಮಾತುಕತೆಯನ್ನು ನಡೆಸುವಂಥ ನಿಟ್ಟಿನಲ್ಲಿ ಎಲ್ಲ ಪ್ಲಾನ್ಗಳನ್ನು ಮಾಡಿಕೊಂಡಿದ್ರೆ, ಇತ್ತ ಜಿಲ್ಲಾಧ್ಯಕ್ಷರುಗಳ ಸಭೆಯಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರಾಜ್ಯಾಧ್ಯಕ್ಷರಿಗೆ ಬೈದರೆ ಜಿಲ್ಲಾಧ್ಯಕ್ಷರಿಗೆ ಬೈದಂತೆ ಯಾವುದೇ ಮುಲಾಜಿಲ್ಲ. ಇಲ್ಲಿ ಯತ್ನಾಳ್ ಅವರನ್ನ ಪಕ್ಷದಿಂದ ಹೊರಗೆ ಹಾಕಬೇಕು. ಜಿಲ್ಲಾಧ್ಯಕ್ಷರುಗಳ ಸಭೆ ಬಳಿಕ ಸಿಕೆ ರಾಮಮೂರ್ತಿ ಅವರು ಕೊಟ್ಟಿರುವಂಥ ಹೇಳಿಕೆ ಇದು. ನಾಳೆ ಬಿಜೆಪಿಯ ತರುಣ್ ಚುಗ್ ಅವರಿಗೆ ಮನವಿಯನ್ನು ಕೊಡ್ತೀವಿ. ಯತ್ನಾಳ್ ಅವರ ವಿರುದ್ಧ ಕ್ರಮಕ್ಕೆ ನಾವು ಮನವಿಯನ್ನು ಮಾಡ್ತೀವಿ. ಬಿಜೆಪಿ ಜಿಲ್ಲಾಧ್ಯಕ್ಷರುಗಳ ಸಭೆ ಬಳಿಕ ಅರುಣ್ ಕುಮಾರ್ ಪೂಜಾರ್, ಹಾವೇರಿ ಬಿಜೆಪಿ ಜಿಲ್ಲಾಧ್ಯಕ್ಷರು ಇವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷರು ಇವತ್ತು ಎಲ್ಲೋ ಒಂದು ಕಡೆ ಅವರಿಗೆ ಅವಮಾನ ಮತ್ತೆ ಪಕ್ಷಕ್ಕೆ ಕಾರ್ಯಕರ್ತರಿಗೆ ಧೈರ್ಯವನ್ನು ತುಂಬಬೇಕು. ಒಬ್ಬ ಜಿಲ್ಲಾಧ್ಯಕ್ಷರು ಜನ ಈಗ ಮಾತಾಡ್ತಿದ್ದಾರೆ ಅಂದ್ರೆ ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ಸಂಘಟನೆ ಮಾಡೋದು ಮುಂದೆ ಹೋಗ್ತಾರೆ, ಕಾರ್ಯಕರ್ತರು ಮುಂದೆ ಹೋಗ್ತಾರೆ. ಈಗ ನಾವು ಫೆಡಪ್ ಆಗಿ ನಾವು ಮನೇಲೆ ಕೂತ್ಕೊಂಡ್ಬಿಡ್ತು ಅಂತಂದ್ರೆ ಇವತ್ತು ಕರ್ನಾಟಕದಲ್ಲಿ 21 ಜಿಲ್ಲೆಯಿಂದ ಬಂದಿದ್ದೀವಿ. ಇಲ್ಲ ನಾಳೆ ಸಂಪೂರ್ಣ ಬರ್ತಾರೆ. ಇವತ್ತು ನಾವು ಅವ್ರಿಗೆ ಒಂದು ಆನ್ಸರ್ ಕೊಡ್ಬೇಕು ನಾವು ಕಾರ್ಯಕರ್ತರಿಗೆ. ಅದಕ್ಕೆ ನಾವು ತರುಣ್ ಚುಗ್ ಅವರಿಗೆ ನಾವೆಲ್ಲ ಸೇರಿಕೊಂಡು ಮನವಿಯನ್ನು ಕೊಡ್ತಾ ಇದ್ದೀವಿ. ದಯಮಾಡಿ ಶಾಶ್ವತವಾಗಿ ಇದನ್ನ ಸಮಸ್ಯೆಯನ್ನು ಪರಿಹಾರ ಮಾಡೋದು. ಇಲ್ವಾ ನಾನೇ ಪಕ್ಷಕ್ಕಿಂತ ನಾನೇ ದೊಡ್ಡವರು ಅಂತ ಯಾರು ಮಾತಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಕ್ರಮ ತಗೋಬೇಕು. 39 ಜಿಲ್ಲಾ ಅಧ್ಯಕ್ಷರ ಒಂದು ನಾವೆಲ್ಲ ಕರೆದಿದ್ವಿ, ಸಭೆಯನ್ನು ಕರೆದಿದ್ವಿ. 21 ಅಧ್ಯಕ್ಷರು ಇವತ್ತು ನಾವೆಲ್ಲ ಇಲ್ಲೇ ಇದ್ವಿ. 21 ಜಿಲ್ಲಾ ಅಧ್ಯಕ್ಷರುಗಳು ಕೂಡ ನಾವಿಲ್ಲಿ ಸೇರ್ಕೊಂಡ್ವಿ. ಸ್ವಲ್ಪ ಜನಕ್ಕೆ ಹುಷಾರಿರಲಿಲ್ಲ, ಸ್ವಲ್ಪ ಜನ ಮಳೆ ಸಮಸ್ಯೆಗಳು, ಇದರಿಂದ ಇನ್ನೂ ಒಂದು 8-10 ಜನ ಬರಬೇಕಾಗಿದೆ. ಸಂಘಟನಾತ್ಮಕ ವಿಷಯವಾಗಿ ನಾಳೆ ತರುಣ್ ಚುಗ್ ಅವರು ಬರ್ತಾ ಇದ್ದಾರೆ. ಸಂಘಟನಾ ಪರ್ವ ಕೆಲಸ ಬೇರೆ ನಮ್ಗೆ ಜಾಸ್ತಿ ಹಚ್ಚಿದ್ದಾರೆ. ನಮಗೆ ಎಲ್ಲ ಜಿಲ್ಲೆಗಳಿಂದ ಸಂಘಟನಾ ಪರ್ವವಾಗಿ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಒಂದು ರಿಪೋರ್ಟನ್ನು ಕೊಡೋದಕ್ಕೆ ನಾವು ಸೇರಿ. ಎರಡನೇ ಅಂಶ, ಇವತ್ತು ಕಾರ್ಯಕರ್ತರು ಯಾವುದೇ ಜಿಲ್ಲಾಧ್ಯಕ್ಷರು ಸಂಘಟನೆ ಮಾಡೋಕ್ಕೆ ಹೋಗೋ ಸಂದರ್ಭದಲ್ಲಿ ಕಾರ್ಯಕರ್ತರು, ಮಂಡಲದ ಅಧ್ಯಕ್ಷರು, ಬೂತ್ ಸಮಿತಿ ಇರುವಂಥದ್ದು ಎಲ್ಲೋ ಒಂದು ಕಡೆ ಬಿಜೆಪಿಗೆ ಒಂದು ಸಮಸ್ಯೆ ಆಗಿದೆ, ಏನು ಮಾಡ್ತಾ ಇದ್ದಾರೆ ನೀವು ಅಂತ ಅವರು ಕೇಳ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಇವತ್ತು ಎಲ್ಲ ಜಿಲ್ಲಾ ಅಧ್ಯಕ್ಷರು ಸೇರಿಕೊಂಡು ಏನು ಮಾಡಬೇಕು ಅಂತ ಒಂದು ನಾವು ಒಂದು ಹೆಲ್ತಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಬಿಜೆಪಿಯ ಒಂದು ಏನು ಕಚ್ಚಾಟ ಇದೆ, ಈ ಕಚ್ಚಾಟದಲ್ಲಿ ಡ್ಯಾಮೇಜ್ ಆಗ್ತಿರೋದು ಯಾರಿಗೆ? ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836,
ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.